ಈಗ ಯಥಾಭವ ಚಿತ್ರದ ನಾಯಕಿಯಾಗಿ ಒಂದು ಕ್ರೈಮ್ ರಿಪೋರ್ಟರ್ ಆಗಿ ಕಾಣಿಸ್ಕೊಂಡಿದ್ರ ಏನನ್ನಿಸ್ತು ಈ ಒಂದು ಪಾತ್ರದ ಬಗ್ಗೆ? ಪಾತ್ರದ ಬಗ್ಗೆ ಇನ್ನಷ್ಟು ಗೌರವ ಬಂತು. ಯಾಕಂದರೆ ಮೂವಿ ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳ್ಳುವಾಗ ನಮಗೆ ಅಷ್ಟೊಂದು ಇನ್ಸೈಟ್ ಅದೇ ಮಾಡಿ ಬಟ್ ಔಟ್ಕಮ್ ನೋಡಿದಾಗ ಮೀಡಿಯಾದವರು ಇಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಒಂದು ಸೊಸೈಟಿನಲ್ಲಿ ಅಂತ ನನಗೂ ಅರ್ಥ ಇತ್ತು. ಅದು ಮೂವಿ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ. ಜಾಸ್ತಿ ಜವಾಬ್ದಾರಿ ಒಬ್ಬ ಕಾಮನ್ ಮ್ಯಾನ್ಗಿಂತ ಮೀಡಿಯಾದವ್ರಿಗೆ ತುಂಬ ಇರುತ್ತೆ. ಅದನ್ನು ನಾವು ಹೇಗೆ ರಿಸೀವ್ ಮಾಡ್ತೀವಿ, ಹೇಗೆ ಅದನ್ನು ನಾವು ತೊಗೊಂಡು ಹೋಗ್ತೀವಿ ಅಂತ. ಚಿತ್ರದಲ್ಲಿ ಸಿಗರೇಟ್ ಸೇವನೆ ಮತ್ತು ಬಿಯರ್ ಕುಡಿಯೋ ಅಂತ ಸೀನ್ಗಳು ಕುಡಿಯೋದು ನೋಡಿಲ್ಲ, ಬಟ್ ತೋರಿಸಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದು ಏನು ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತಾ, ಇಲ್ಲ ಹೊಸದಾಗಿ ಕಲ್ತಿದ್ದ? ಇಲ್ಲ, ಖಂಡಿತ ಹೊಸದಾಗಿ ಕಲ್ತಿದ್ದೇನೆ. ಯಾಕಂದರೆ ನಾನು ನಾನ್ ಸ್ಮೋಕರು, ಅಭ್ಯಾಸನೇ ಇರಲಿಲ್ಲ. ಬಟ್ ನರೇಶನ್ ಕೇಳಕ್ಕೆ ಬಂದಾಗ ಡೈರೆಕ್ಟರ್ ಹೇಳಿದ್ದು ಒಂದೇ ಮಾತು, ನೀವು ಎಲ್ಲ ಓಕೆ ಬಟ್ ಸ್ಮೋಕ್ ಮಾಡಬೇಕು, ಬರೀ ಮೌತ್ ಪ್ಯಾಕ್ ಮಾಡೋದಲ್ಲ, ಆ್ಯಕ್ಚುಲಾಗಿ ಸ್ಮೋಕ್ ಮಾಡ್ತೀನಿ. ಯಾಕಂದರೆ ಕ್ಯಾರೆಕ್ಟರ್ ತುಂಬ ರಿಯಲಿಸ್ಟಿಕಾಗಿ ಡಿಮ್ಯಾಂಡ್ ಆಗುತ್ತೆ, ಡಿಮ್ಯಾಂಡ್ ಮಾಡ್ತಿದೆ ಅಂತ ಹೇಳಿದ್ರು. ಸೊ ಸ್ಮೋಕ್ ಕಲಿಯೋದಕ್ಕಂತಲೇ ಒಂದು 2-3 ಡೇಸ್ ನನಗೆ ಟೈಮ್ ಕೊಟ್ಟು ಕಲಿತು ಆಮೇಲೆ ಅಲ್ಲಿ ಮಣ್ಣು ಹಾಗೆ ಸ್ಮೋಕ್ ಮಾಡಿ ಸೀನ್ ಕಟ್ ಅಂತಿದ್ದಾಗೇ ಪಾಸ್ ಮಾಡಿದ್ರು. ಓನ್ಲಿ ಫಾರ್ ದ ಕ್ಯಾರೆಕ್ಟರ್, ಪರ್ಸ್ನಲಿ ಅದರ ನನಗೂ ಅಭ್ಯಾಸ. ಸೊ ಯಥಾಭವದಲ್ಲಿ ಒಂದು ಒಳ್ಳೆ ಗುಡ್ ಕ್ಯಾರೆಕ್ಟರ್ ಮಾಡಿದ್ದೀರಾ, ಮತ್ತೆ ಜನರನ್ನು ಆಕರ್ಷಿಸುವಂಥ ಕೆಲಸವನ್ನು ಮಾಡಿದ್ದೀರಾ. ಈಗ ಏನು ಹೇಳ್ತೀರಾ ಆಡಿಯನ್ಸ್ಗೆ, ಜನಗಳಿಗೆ ಈ ಒಂದು ಮೂಲಕ? ನೀವು ಒಂದು ಹೀರೋಯಿನ್ ಆಗಿ ಕಾಲಿಟ್ಟಿದ್ದೀರಾ, ಈಗ ಜನ ನೋಡಿದ್ದಾರೆ ನಿಮ್ಮನ್ನ, ನಿಮ್ಮ ಪಾತ್ರವನ್ನು ಮೆಚ್ಕೊಂಡಿದ್ದಾರೆ. ಏನು ಹೇಳ್ತೀರಾ ನಿಮ್ಮ ಫ್ಯಾನ್ಸ್ಗೆ? ನೋಡಿ ಪಾತ್ರ ಮೆಚ್ಕೊಂಡಿರೋದೇ ತುಂಬ ಖುಷಿಯಾದ ವಿಚಾರ. ಒಂದು ಸಣ್ಣ ಪ್ರಯತ್ನ ಮಾಡಿರೋದು, ನೀವು ಇನ್ನೂ ಹೀಗೆ ಪ್ರೋತ್ಸಾಹ ಮಾಡಿದ್ರೆ, ನೀವು ಒಪ್ಪಿಕೊಂಡ್ರೆ ಇನ್ನಷ್ಟು ಚಾಲೆಂಜಿಂಗ್ ರೋಲ್ಸ್ನ ಇನ್ನೂ ತುಂಬ ಮೂವೀಸ್ನ ಮಾಡೋಕ್ಕೆ ನನಗೂ ಧೈರ್ಯ ಬರುತ್ತೆ, ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ. ಸೊ ನೀವು ನೋಡಿ ಒಪ್ಪಿಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಓಕೆ, ಥ್ಯಾಂಕ್ ಯು.